ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಇವತ್ತಿಗೂ ನಾವು ಹೇಳ್ತೇವೆ, ನಮ್ಮ ಹೊಲ ಹೋದವು, ಮನೆ ಹೋದವು, ಕೃಷಿ ಅನ್ನೋದು ಹೋಯ್ತು, ಫಲವತ್ತಾದ ಭೂಮಿ ಹೋಯ್ತು. ನೀವು ನಮ್ಮ ಹೋದಂತ 10 ಎಕರೆ ಜಮೀನಿಗೆ ಒಂದೊಂದು ಮನೆಗಳಿಗೆ ನೀವು 10 ಗುಂಟೆ 20 ಗುಂಟೆ ಹುಡುಗೇರಿ ಭಾಗದೊಳಗಡೆ ಜಾಗ ಕೊಟ್ರಿ. ಆ ಭಾಗದಲ್ಲಿ ನೆತ್ತಿ ಮ್ಯಾಲ ನೀರ್ ಬಿಟ್ಟರೆ ತಲೆಗಿಳದು ಬರಂಗಿಲ್ಲ. ಒಟ್ಟು ಹಾಕೊಂಡು ಭತ್ತ ತೆಗಿಬೇಕಾದ್ರೆ ಬೆಳಿ ಬರಂಗಿಲ್ಲ. ಅಟ್ಟು ಮೈಲಿ ಹೋಗಿ ನಮ್ಮ ಭಾಗದ ಎಲ್ಲ ಹೊಲಗಳು ಮುನಿಗಿದ್ರು ಕೂಡ ಹಿಂಗಾರೆ ನೀರೆಲ್ಲ ಹೊಳಿ ಒಯ್ತೈತಿ, ಮುಂಗಾರೆ ಬರಗುಳ್ದ ಬರಗಾಲ ಬೀಳ್ತೈತಿ. ಉಸುಕಿನ್ಯಾಗ ಗದರಿ ತಿನ್ನುವಂತ ಬದುಕು ನಮ್ಮ ಭಾಗದ ಜನರಿಗೆ ಬಂದೈತಿ. ಆ ಗದರಿ ತಿಂದ ಬಾಯಿಗೆ ನೀರು ಕುಡಿಸಿದ್ರೆ ನಮ್ಮ ರೈತರು ಬಹಳ ಪಶ್ಚಾತ್ತಾಪ ಆಗ್ತಾರೆ ಅನ್ನುವಂತಹ ಒಂದು ಭಾವವನ್ನು ಕೂಡ ರೈತ ಮುಖಂಡ ಇಟ್ಕೊಳ್ಬೇಕನ್ನುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಹೇಳ್ತೀವಿ. ಆಗ ಸುಮಾರು ಮಾರ್ಕಂಡೇಯ ನದಿಯಿಂದ ಬರುವಂತಹ 260 ಕಿಲೋಮೀಟರ್ ಬರುವಂತಹ ಈ ಘಟಪ್ರಭಾ ನದಿಗೆ ಸುಮಾರು ಏನಿಲ್ಲ ಅಂದ್ರೂ ಕೂಡ 10,183 ಮೀಟರ್ ಉದ್ದ ಹಾಗೂ 53.35 ಮೀಟರ್ ಚದರ ಮೀಟರ್ ಉತ್ತರ ಇರುವಂತಹ ಹಿಡಕಲ್ ಜಲಾಶಯವನ್ನು ಕಟ್ಟಿಸಿ ಸುಮಾರು 51 TMC ನೀರಿರುವಂತಹ 1443 ಮಿಲಿಮೀಟರ್ ಘನ ಮೀಟರ್ದಲ್ಲಿರುವಂತಹ ಒಂದು ವ್ಯವಸ್ಥಿತವಾದಂತಹ ಡ್ಯಾಮ್ ಅನ್ನು ಆಗಿನ ಕಾಲಕ್ಕೆ ಸರ್ಕಾರ ಕಟ್ಟಿದೆ. ಬಹಳ ಶ್ಲಾಘನೀಯವಾದ್ರೂ ಕೂಡ 32 ಮೆಗಾ ಯೂನಿಟ್ ವಿದ್ಯುತ್ವನ್ನು ಉತ್ಪಾದನೆ ಮಾಡುವಂತಹ ವ್ಯವಸ್ಥೆ ಬಂದ್ರು ಕೂಡ ಇವತ್ತಿಗೆ 3 ಪೀಸ್ ಲೈಟ್ ಕೊಟ್ಟಿರ್ತೀರಿ. 3 ಪೀಸ್ ಲೈಟ್ ಕೊಟ್ಟು ನಾನು ಸಿಂಗಲ್ ಮೋಟರ್ ಹಚ್ಚಿ ನೀರ್ ಜಗ್ತೀನಿ ಅಂತಂದ್ರೆ ಗಟ್ಟು ಹಚ್ಚ ರೈತರು ಚಾಲೂ ಮಾಡ್ಕೋತಾರ ಅಂದ್ರೆ ಅದನ್ನ ವಿದ್ಯುತ್ ತುಡುಗ್ಲವಯ ಅಂತ ತಿಳ್ಕೊಂಡು ಹೇಳ್ತೀರಿ. ಆದ್ರೆ ರೈತರಿಗೆ ರಾತ್ರಿ ನೀರು ಕೊಟ್ಟಿರ್ತೀರಿ. ಬಾವಿ ಮೋಟರ್ ಬಸ್ ಮಾಡಕ್ ಹೋದಾಗ ರೈತರ ಹಾವುಗಳ ಸಹಾಯಕತ್ತಾರ. ಅದು ಪ್ರಜ್ಞಾವಂತಿಕೆ ಇನ್ನೂ ನಮ್ಮ ಭಾಗದ ಮಂದಿಗೆ ಬಂದಿಲ್ಲ. ಅದನ್ನೆಲ್ಲ ಇಟ್ಕೊಳ್ಬೇಕು, ರೈತರಿಗೆ ನೀರು ಕೊಡ್ಬೇಕು. ಇವತ್ತಿಗೂ ಕೂಡ ಕೊಗನಹಳ್ಳಿ ಟೋಲ್ ನಾಕಾದಿಂದ ಹಿಡ್ಕೊಂಡು ನಿಮ್ ಲಿಪ್ಪಾನಿಂದ ಹಿಡ್ಕೊಂಡು ಬೆಂಗಳೂರಿನ ಒಳಗಡೆ ಏನು ಹೊಸ ರೋಡ್ ಮಾಡಿರಲ್ಲ, ಆ ಹೊಸ ರೋಡ್ಗೆ ಆ ಕಡೆ 4 ಪಲ್ಲು, ಈ ಕಡೆ 4 ಪಲ್ಲು, ಬರೀ ಒಂದು 30 ಮೀಟರ್ ಒಂದೊಂದು ಲೈಟ್ ಕೊಟ್ಟು, ಬಲ್ಬ್ ಕೊಟ್ಟು, ಕಂಬ ಕೊಟ್ಟು ಆ ವಿದ್ಯುತ್ತನ್ನ ಆ ರೋಡ್ ಸುಡೋಕ್ಕಿಂತ ಮುಂಚೆ ರೈತರು ಮೋಟರ್ ಡಬ್ಬ್ಯಾಗ ಲೈಟ್ ಕೊಟ್ರಿ ಅಂದ್ರೆ ನೀವು ಜೀವನಾಪೂರ್ತಿ ತಿನ್ನೋಟ ಸಾಲ ಅವರ ತೀರಿಸ್ತಾರಂತ ಭಾವವನ್ನು ಇಟ್ಕೊಳ್ಬೇಕು. ರೈತರಿಗೆ ಮೊದಲು ವಿದ್ಯುತ್ತನ್ನ ಕೊಡ್ರಿ, ರೈತರಿಗೆ ನಮ್ಮ ಡ್ಯಾಮದಲ್ಲಿರುವಂತಹ ನೀರನ್ನ ಕೊಟ್ರಿ ಅಂತಂದ್ರೆ ಕರ್ನಾಟಕದ ಸರ್ಕಾರದ ಸಾಲದ ನಿಮೇ ಭಾಗವನ್ನು ಹುಕ್ಕೇರಿ ತಾಲೂಕಿನ ರೈತರ ಕಳಿತಾರ ಅನ್ನುವಂತ ಪ್ರಜ್ಞಾಭಾವವನ್ನು ಬರಬೇಕು. ಕಾರಣ ಏನು ಅಂತಂದ್ರೆ ಇದೇ ಭಾಗದಲ್ಲಿ ವಿಜಾಪುರ ಭಾಗದಲ್ಲಿ ಇಲ್ಲಿ ತಾಂಬಾ ಬಂತನಾಳ ಭಾಗದ ರೈತರು ಮಾನ್ಯರಾದಂತಹ ಆಗಿನ ಕಾಲಕ್ಕೆ ಮಹಿಳಾ ಪ್ರಧಾನಮಂತ್ರಿ ಆದಂತಹ ಇಂದಿರಾ ಗಾಂಧಿ ನೀರು ಕೊಟ್ಟರು ಅಂತ ತಿಳ್ಕೊಂಡು ಆಕೆನ ಬಂಗಾರದಲ್ಲಿ ತುಲಾಭಾರ ಮಾಡಿದವರು ಆ ಭಾಗದ ರೈತರಿದ್ದಾರೆ. ಈ ಭಾಗದ ರೈತರನ್ನು ಕೂಡ ಏನ್ ಬಳಿ ತೊಟ್ಟಿಲ್ಲ, ಇವರು ಕೈಯಾಗ ಕುಡ್ಲಿ ಕುಡುಗೋಲ ಹಿಡ್ಕೊಂಡಾರೆ. ಇವರು ನಿಮ್ಮ ಸಾಲ ಹರಿತಾರೆ, ಅವ್ರಿಗೆ ನೀರು ಕೊಡುವಂತಹ ಒಂದು ವ್ಯವಸ್ಥೆ ಕಡೆಗೆ ತಾವೆಲ್ಲರೂ ಕೂಡ ಹೋಗ್ಬೇಕನ್ನುವಂತಹ ಮಾತನ್ನ ಹೇಳ್ತೇವೆ. ಬಲದಂಡೆ ಕಾಲುವೆ ಮುಖಾಂತರದಲ್ಲಿ 202 ಮೀಟರ್ ನೀರು ಹೋಗ್ಬೇಕಂತ ತಿಳ್ಕೊಂಡು ಠರಾವಿತ್ತು. ಎಡದಂಡೆ ಕಾಲುವೆ ಮುಖಾಂತರದಲ್ಲಿ 209 ಮೀಟರ್ ಹೊರ ಹೋಗ್ಬೇಕಂತಿತ್ತು. ಬಲದಂಡೆ ಕಾಲುವೆ ಮುಖಾಂತರದಲ್ಲಿ ಸುಮಾರು 1,18,003 ಕಿಲೋಮೀಟರ್ ಹೆಕ್ಟೇರ್ ಭೂಮಿ ನೀರಾವರಿ ಆಗ್ಬೇಕಂತ ತಿಳ್ಕೊಂಡು ಹೇಳಿದ್ರು. ಆ ಹೆಕ್ಟೇರ್ ಭೂಮಿ ಹುಕ್ಕೇರಿ ತಾಲೂಕಿನಾಗ ಎಷ್ಟು ನೀರು ಉಂಡೈತೆ ಅನ್ನೋದನ್ನ ಆ ಹುಕ್ಕೇರಿ ತಾಲೂಕಿನ ಠರಾವ್ ತೆಗೆದು ನೋಡ್ರಿ. ಮೊದಲು ಡ್ಯಾಮ್ ಕಟ್ಟದ ಠರಾವ್ ಐತದು ಎಷ್ಟಂದ್ರೆ 1,18,003 ಹೆಕ್ಟೇರ್ ಭೂಮಿ ನೀರಾವರಿ ಆಗ್ಬೇಕಂತ ತಿಳ್ಕೊಂಡು ಬಲದಂಡೆ ಕಾಲುವೆ ಮುಖಾಂತರದಲ್ಲಿ, ಎಡದಂಡೆ ಕಾಲುವೆ ಮುಖಾಂತರದಲ್ಲಿ 1,17,071 ಹೆಕ್ಟೇರ್ 40 ಲಕ್ಷ ಎಕರೆ ಭೂಮಿ ಟೋಟಲ್ ಹುಕ್ಕೇರಿ ತಾಲೂಕಿನಾಗ ನೀರಾವರಿ ಆಗ್ಬೇಕಂತ ತಿಳ್ಕೊಂಡು ಆಗ ಬ್ರಿಟಿಷ್ ಕಾಯ್ದೆನೆ ನಮಗೆ ಠರಾವ್ ಕೊಟ್ಟಿದೆ. ಆದ್ರೆ ಸ್ವತಂತ್ರ ಭಾರತದ ರಾಜಕಾರಣಿಗಳು ಇನ್ನೂ ನಮಗೆ ನೀರು ಕಟ್ಟಿಲ್ಲ ಅನ್ನೋದು ಅನಿವಾರ್ಯವಾದಂತಹ ವ್ಯವಸ್ಥೆ ಬಂದಿದೆ ಅನ್ನುವಂಥದ್ದನ್ನು ಕೂಡ ರೈತ ಮುಖಂಡರು ತಲೆಯಾಗಿಟ್ಕೊಂಡು ಈ ಹೋರಾಟ ಇದೇ ರೀತಿಯಲ್ಲಿ ಮುಂದುವರಿಬೇಕು. ಮುಳುಗಡೆಯಾದಂತದ್ದು ಒಟ್ಟು ಭೂಮಿ ಎಷ್ಟಂದ್ರೆ ಸುಮಾರು 17,898 ಎಕರೆ 22 ಹಳ್ಳಿಯಿಂದ ಹಿಡ್ಕೊಂಡು 30 ಹಳ್ಳಿಯ ಅರ್ಧ ಭಾಗದ ನೀರು ನಮ್ಮ ರೈತರ ಭೂಮಿ ಮುನಿಗೆ ಹೋಗಿದೆ. ಆ ಭೂಮಿಗೆ ಬೆಲೆ ಕೊಡುವಂತಹ ಕೆಲಸ ನೀವು ದುಡ್ಡು ಕೊಡ್ರಿ ಅಂತ ತಿಳ್ಕೊಂಡು ಕೇಳೋದಿಲ್ಲ. ಆದ್ರೆ ಆ ಭೂಮಿಗೆ ಅವ್ರು ಬಂದಂತಹ ಭೂಮಿಗೆ ನೀರು ಕೊಟ್ರೆ ಅವ್ರು ತಮ್ಮ ಜೀವನೋಪಾಯವನ್ನು ಕಟ್ಕೊಂಡು ಅವ್ರು ಹೋಗ್ತಾರ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ತಾವೆಲ್ಲರೂ ಇಟ್ಕೊಳ್ರಿ ಅನ್ನುವಂತ ಮಾತನ್ನ ಹೇಳ್ತಾ, ಹುಕ್ಕೇರಿ ತಾಲೂಕಿನಲ್ಲಿರುವಂತಹ ಸುಮಾರು ಎಲ್ಲಾ ನದಿಗಳಿಗೆ ಆ ಡ್ಯಾಮಿನಿಂದ ನೀರು ಬರ್ಲಿ. ಅದರೊಳಗನೆ ಯಮಕನ್ಮಡಿ, ಆರ್ಸಿ ಗುಡ್ನಟ್ಟಿ, ಇಂದಿರಾನಗರ, ಅನಂತಪುರ ಮತ್ತು ಮೈಸೂರು ದಿವಾನರಾದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು ಇದ್ದಾಗನೇ ಈ ನದಿ ಡ್ಯಾಮ್ ಕಟ್ಟುವಂತ ಒಂದು ಠರಾವ್ ಪಾಸ್ ಆದ. ಆ ಠರಾವ್ ಪಾಸ್ ಆದಾಗ ಆ ಠರಾವಿನ ಎಲ್ಲಾ ಮೂಲ ಸಂಚಲನಗಳನ್ನು ಕೂಡ ಹುಕ್ಕೇರಿ ತಾಲೂಕಿನ ಆಗಿನ ಬ್ರಿಟಿಷ್ ಜಿಲ್ಲಾಡಳಿತಕ್ಕೆ ಬಂದಂತಹ ಸಂದರ್ಭದೊಳಗಡೆ ಜಾಗವನ್ನು ಕೊಡಬೇಕಂತ ತಿಳ್ಕೊಂಡೇ ಹೋರಾಟ ನಡೀತು. ಹೋರಾಟ ನಡೆದಂತ ಸಂದರ್ಭದಲ್ಲಿ ಅವಾಗಿನ ಕಾಲಕ್ಕೆ ಇದು ಯಾವುದೂ ಕೂಡ ಶ್ರೀಮಂತ ಸರದೇಸಾರದಂತಹ ರಾಜ ಲಕಂಗೌಡರ ಆಸ್ತಿನೇ ಆಗಿರ್ತದೆ. ಎಲ್ಲವೂ ಕೂಡ ಒಂಟಮೂರಿ ದೇಶಗತಿಗೆ ಸಂಬಂಧಪಟ್ಟಿತ್ತು. ಯಾರ ಸ್ವಂತ ವಯಸ್ಸಿನ ಬಹಳ ಜನ ಹೇಳಿದ್ರು ಆ ಹೊಲ ಕೊಟ್ಟಿವ ಅಂತ ತಿಳ್ಕೊಂಡು. ನೀವ್ ಯಾರೋ ಹೊಲ ಕೊಡೋಕ್ಕಿಂತ ಪೂರ್ವದಲ್ಲಿ ಆ ಎಲ್ಲಾ 22 ಹಳ್ಳಿಗಳು ಯಾರು ಇನಾಮದಾಗಿತ್ತು ಅಂದ್ರೆ ರಾಜ ಲಕ್ಕಂಗೌಡ್ರ ಇನಾಮದಾಗನೇ ಇದ್ದು ಹೊರತು ಸ್ವಂತ ಆಸ್ತಿ ಅವಂದಾಗಿರ್ಲಿಲ್ಲ.
ಅವಾಗ ಈ ಭಾಗದ ಜನ ಎಲ್ಲ ಕೂಡ ರೈತರು ನೀರಾವರಿಯನ್ನ ಮಾಡ್ಕೊಳ್ಳಿ, ನೀರು ಕುಡಿಲಿ ಅಂತ ತಿಳ್ಕೊಂಡು ಒಂದು ಕೃಷಿ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ಅಂತ ತಿಳ್ಕೊಂಡನೆ ಸುಮಾರು ತಮ್ಮ ಇನಾಮದ 22 ಹಳ್ಳಿಗಳನ್ನ ತ್ಯಾಗ ಮಾಡಿ ಪ್ರದೇಶ ಶ್ರೀಮಂತರು 22 ಹಳ್ಳಿಗಳನ್ನ ತ್ಯಾಗ ಮಾಡಿ ಡ್ಯಾಮ್ ಕಟ್ಟಾಬೇಕಂತ ತಿಳ್ಕೊಂಡು ಠರಾವ್ ಪಾಸ್ ಮಾಡಿದ್ರು. ಠರಾವ್ ಪಾಸ್ ಮಾಡಿದ್ಮೇಲೆ ಯಾವ ನದಿಗೆ ಕಟ್ಟಬೇಕಂತ ತಿಳ್ಕೊಂಡು ಬಂದಾಗ ಇಡೀ ಒಂಟೆಮೂರಿಯಲ್ಲಿರುವಂತಹ ಕುರುಚಲ ಸಸ್ಯ ವರ್ಗವನ್ನು ಒಳಗೊಂಡಂತಹ ಇಡೀ ಆ ಸಮುದಾಯದಲ್ಲಿರುವಂತಹ ಜನಸಂಖ್ಯೆ ಇರುವಂತಹ ಕ್ಷೇತ್ರ ಭೂಮಿಯನ್ನೆಲ್ಲವನ್ನು ಕೂಡ ಡ್ಯಾಮ್ ಕಟ್ಟಾಕ ಅದಕ್ಕೆ ಠರಾವ್ ಹಾಕ್ಬೇಕಂತ ತಿಳ್ಕೊಂಡು ಹಿಡಕಲ್ ಅನ್ನುವಂತಹ ಊರಿಗೆ, ಅಂದ್ರೆ ಹಿಟ್ಟಿನ ಕಲ್ಲು ಹಿಡಕಲ್ ಅಂತ ಏನೇ ಕರಿತೀವಲ್ಲ, ಆ ಹಿಡಕಲ್ ಮೂಲ ಸೀಮೆಗೆನೆ ನೀವು ಬಾಗ್ಲ ಕಟ್ತೀವಿ. ಹಿಂದಿರುವಂತಹ ಸುಮಾರು 22 ಹಳ್ಳಿಗಳೆಲ್ಲ ಮುಳುಗಿ ಹೋಗ್ತಾವಂತಂದಾಗ ರಾಜ ಲಕ್ಕಂಗೌಡರು ತಮ್ಮ ಇಡೀ ಆ ರಾಣಿ ಮಹಲನ್ನ, ಅರಮನೆಯನ್ನ ಎಲ್ಲವನ್ನ ಬಿಟ್ಟು ಇದೇ ಎಲ್ಲಿ ಮುನ್ನೊಳ್ಳೆ ಬಂದು ವಸ್ತಿ ನಿಂತರು. ಪುನಃ ಅದನ್ನೆಲ್ಲವನ್ನ ಕೂಡ ಸರ್ಕಾರಕ್ಕೆ ಬರೆದು ಕೊಟ್ಟಂತ ಸಂದರ್ಭದಲ್ಲಿ ಸರ್ಕಾರದ ದುಡ್ಡು ಬರ್ತಿತ್ತು. ಸರ್ಕಾರಕ್ಕೆ ದುಡ್ಡು ಬರುವಂತ ಸಂದರ್ಭದಲ್ಲಿ ನಮ್ಮ ಮಟ್ಟದ ಸುಮಾರು 200 ಎಕರೆ ಭೂಮಿ ಅದ್ರೊಳಗೆ ಮುನಿಗೆ ಹಂಗ ಬಂದಿಲ್ಲ. ನಾನು ಇಲ್ಲಿ 200 ಎಕರೆ ಮಟ್ಟದ ಭೂಮಿನೂ ಕೂಡ ಅಲ್ಲಿ ಮುನಿಗೆ ಹೋಗಿದೆ. 22 ಹಳ್ಳಿಗಳು ಮುನಿಗೆ ಹೋಗಿದಾವೆ. ಇಡೀ ಸರದೇಸಾರ ಸಮಸ್ತ ಮಠವನ್ನು ಕೂಡ, ಆ ಅರಮನೆಯನ್ನು ಕೂಡ ಮುನಿಗೆ ಹೋಗಿತ್ತು. ಲಿಂಗಾಯತ ಪರಂಪರೆ ಸುಮಾರು 16 ಮಠಗಳು ಕೂಡ ಜಲಸಮಾಧಿಯಾಗಿ ಇವತ್ತಿಗೆ ಅಲ್ಲಿ ಹೋದುದನ್ನು ಕೂಡ ನಾವು ಕಾಣ್ತೇವೆ. ಆ ಕಡೆ ವಾಡಿ ಶಿಡ್ಲಾಳಿಂದ ಹಿಡ್ಕೊಂಡು, ಈ ಕಡೆ ಬ್ಯಾಡರಟ್ಟಿಯಿಂದ ಹಿಡ್ಕೊಂಡು ಏರಿ ವಸ್ತಿ ಬಳಿ, ಮಾರಿ ವಸ್ತಿ ಬಳಿ, ಪ್ರಭುನಗರ ತನಕ ಸುಮಾರು 22 ಹಳ್ಳಿಗಳೆಲ್ಲ ಜಲಸಮಾಧಿಯಾಗಿ ನೀರಾವರಿ ಆಗ್ಬೇಕಂತ ತಿಳ್ಕೊಂಡು ಹೇಳುವಂತದ್ರೊಳಗಡೆ ಮಲ್ಲಿಕಾರ್ಜುನ ಏತ ನೀರಾವರಿಯನ್ನ ತಗೊಂಡು ಬಂದು ಅಮ್ಮನಿಗೆ ಮಲ್ಲಯ್ಯನ ಗುಡಿಯಿಂದ ಹಿಡ್ಕೊಂಡು ಮುಂದೆ ಉಗಟೆ ಆಲೂರು ಕನಗಲ ತನಕ 24 ಹಳ್ಳಿಗಳಿಗೆ ನೀರು ಕೊಡ್ಬೇಕಂತ ಠರಾವ್ ಪಾಸ್ ಹತ್ತನ್ನು ಒಪ್ಕೋತೀವಿ. ಅದ್ರಾಗ 2 ಮಾತು ಎಮ್ಕನ್ಮಡಿ ಸ್ವಾಮಿದಿಲ್ಲ. ಆನಂತರದಲ್ಲಿ ಕೋತ್ರಿ ನೀರಾವರಿ, ನೀರಾವರಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಭಾಗದಲ್ಲಿ ನೀರು ಹಿರಣ್ಯಕೇಶಿ, ಹಿನ್ನೋಲಿ ಏನಾದ್ರು ಬರುವಂತಹ ಊರುಗಳಿಗೆ ನೀರು ಕೊಡ್ಬೇಕಂದ್ರು ಅದಕ್ಕೂ ನಮ್ದ ಒಪ್ಪಿಗೆ ಇತ್ತು. ಅದಕ್ಕೂ ನಾವೇನಿಲ್ಲ ಅನ್ನಂಗಿಲ್ಲ. ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರುವಂತಹ ನಾಗನೂರು ಮತ್ತು ದಡ್ಡಿ ಏತ ನೀರಾವರಿ ಮಾಡ್ಬೇಕಂದ್ರು ಅದಕ್ಕೂ ಸಲ್ಪುಲ ಐತೇನೆ, ಅದಕ್ಕೂ ಏನು ಸಂಬಂಧ ಇಲ್ಲ. ಮಲ್ಲಿಕಾರ್ಜುನ ಮತ್ತು ಅಡವಿ ಸಿದ್ದೇಶ್ವರ ಏತ ನೀರಾವರಿ ಮಾಡ್ಬೇಕಂತ ತಿಳ್ಕೊಂಡು ಹೇಳಿದ್ರಿ, ಅದಕ್ಕೂ ಮಾಡ್ರಿ. ಆದ್ರೆ ಎಮ್ಕನ್ಮರಡಿ, ದಾರ್ಸಿನಗರ, ಇಂದ್ರಾನಗರ, ಅನಂತಪುರ, ದಾದಬಾನಟ್ಟಿ, ಆರ್ಸಿ ಗುಡ್ನಟ್ಟಿ ಮತ್ತು ನರಸಿಂಹಪುರದಲ್ಲಿರುವಂತಹ ಸುಮಾರು ರೈತರ ಆಸ್ತಿ 22 ಹಳ್ಳಿಗಳನ್ನು ಬಿಟ್ಟು ಮನಿ ಕಟ್ಕೊಂಡು ಗುಡ್ದಾಕ್ ಹೋಗ್ತೀವಿ. ನಮ್ಗೆ ಕುಡಿಯಾಕ ನೀರೆಲ್ಲ ಮೊದಲು ನಮಗ್ ನೀರು ಕೊಡ್ರಿ, ಆಮೇಲೆ ನಿಮ್ ತಾಲೂಕಿಗೆ ಒಯ್ರಿ ಅನ್ನುವಂತ ಹೋರಾಟ ನಮ್ದೈತಿ. ಯಾಕಂದ್ರೆ ಸ್ಪಷ್ಟವಾಗಿನೇ ಹೇಳ್ತೀವಿ, ಇವತ್ತಿಗೂ ನಮ್ ಭಾಗದ ಜನ ಮನಿ ಇಲ್ಲ, ನೆಲ ಇಲ್ಲ, ಮಣ್ಣು ಕೊಡಕ್ ಜಾಗ ಇಲ್ಲ. ಯಾಕಂದ್ರೆ ಹೊಳಿ ಎಳೆದ ಮೇಲೆ ಹೆಣ ತಗೊಂಡು ನಾವು ಇವತ್ತಿಗೂ ಕೂಡ ಹೊಳಿಗೆ ಹೋಗಿ ಮಣ್ಣು ಕೊಡಬೇಕು. ಊರ್ ದೇವರ, ಮನಿ ದೇವರ ಮಾಡ್ಬೇಕಾದ್ರೂ ಕೂಡ ಹುಡುಗೇರಿಯಾಗಿ ಇಡೀ ಹೊಳಿ ಎಲ್ಲ ಎಳೆದ ಮೇಲೆ ಹೋಗಿ ನಮ್ ದೇವರ ನಾವು ಪೂಜೆ ಮಾಡುವಂತ ವ್ಯವಸ್ಥೆ ಎಮ್ಕನ್ಮಡಿ ಭಾಗದ ರೈತರ ಕೊರತೆ ಐತೆ ಅನ್ನೋದನ್ನು ಕೂಡ ಇವತ್ತಿನ ಕಾಲಕ್ಕೆ ರೈತ ಮುಖಂಡರು ಮತ್ತೆ ರಾಜಕೀಯ ಪ್ರತಿನಿಧಿಗಳು ಅರ್ಥ ಮಾಡ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಕಡೆಗೆ ಹೋಗ್ಬೇಕು. ಆ ರೀತಿಯಲ್ಲಿನ ನಡೆಯುವಂತಹ ವ್ಯವಸ್ಥೆ ನಡೆದಾಗನೆ ಈ ಮಹಾರಾಷ್ಟ್ರ ಭಾಗದಿಂದ ಬರುವಂತಹ ತಾಮ್ರಪರ್ಣಿ ನದಿ, ಆಮೇಲೆ ಈ ಮಹಾರಾಷ್ಟ್ರದ ಗಡಿಂಗ್ಲದ ತಾಲೂಕಿನಿಂದ ಬರುವಂತಹ ಹಿರಣ್ಯಕೇಶಿ ನದಿ, ಆನಂತರದಲ್ಲಿ ಈ ಮಹಾರಾಷ್ಟ್ರ ಭಾಗದಿಂದಲೇ ಬರುವಂತಹ ಘಟಪ್ರಭಾ ನದಿ, ಇನ್ನೊಂದು ನಮ್ಮ ಮಾರ್ಕಂಡೇಯ ನದಿ. ಈ 4 ನದಿಗಳದಾವ. ಮೂರು ನದಿ ಅಂತ ಬಹಳ ಮಂದಿ ಹೇಳಕತ್ತಿರಿಲ್ಲ. ಮಾಸ್ತಿ ಮತ್ತು ದಡ್ಡಿ ಕ್ರಾಸಿನ ಗುಡ್ಡದೊಳಗಡೆನೆ ಒಂದು 2 ಕಿಲೋಮೀಟರ್ ತಾಮ್ರಪರ್ಣಿ ನದಿನೂ ಕೂಡ ನಮ್ಮ ತಾಲೂಕಿನೊಳಗೆ ಹರಿದೈತಿ. ಒಟ್ಟು 4 ನದಿಗಳು, ಒಂದು ತಾಮ್ರಪರ್ಣಿ, ಮಾರ್ಕಂಡೇಯ, ಘಟಪ್ರಭಾ ಮತ್ತು ಹಿರಣ್ಯಕೇಶಿ, 4 ನದಿಗಳು ಹರಿದಾಗ 22 ಹಳ್ಳಿಗಳನ್ನು ಮುಳುಗಿದ್ದು ಒಂದು ಹಿಡಕಲ್ ಜಲಾಶಯ. ಆನಂತರದಲ್ಲಿ ಆ ಭಾಗದೊಳಗಡೆ ನೀವು ಶಿರೂರು ಡ್ಯಾಮ್ದೊಳಗಡೆ ಮುಳುಗಿದಂತವು ಸುಮಾರು 8 ಹಳ್ಳಿಗಳನ್ನ ಕೂಡಿದಂತಹ ಆ ಜನರಿಗೆ ಇವತ್ತಿಗೂ ಕೂಡ ಅನ್ನ ನೀರಿಗೆ ದಿಕ್ಕಿಲ್ಲಾರದ ರೀತಿಯಲ್ಲಿ ಒಂದಿಷ್ಟು ಮಂದಿ ಉತ್ತರ ಕನ್ನಡದ ಗುಡ್ದಾಕುತ್ತಾರೆ, ಇನ್ನೊಂದಷ್ಟು ಮಂದಿ ಧಾರವಾಡ ಕಲಗಟ್ಟಿಗೆ ಗುಡ್ದಾಕುತ್ತಿದ್ದಾರೆ, ಇನ್ನೊಂದಿಷ್ಟು ಮಂದಿ ಈ ಕಡೆ ನಂದಗಡ ಖಾನಾಪುರದ ಗುಡ್ದಾಕುತ್ತಿದ್ದಾರೆ, ಇನ್ನೊಂದಿಷ್ಟು ಮಂದಿ ರಾಯಬಾಗ ತಾಲೂಕಿನ ಗುಡಿಗೇರಿ ಭಾಗದಾಗ ಹೋಗಿದ್ದಾರೆ. ಆ ರೈತರಿಗೆ ಇವತ್ತಿಗೂ ಕುಡಿಯಾಕ ನೀರಿಲ್ಲ. ಅದನ್ನ ಜನಪ್ರತಿನಿಧಿಗಳು ಕೊಂಡು ಆ ಪುನರ್ವಸತಿಯನ್ನ ಮಾಡುವಂತ ಒಂದು ವ್ಯವಸ್ಥೆ ಕಡೆ ಹೋದ್ರು. ಡ್ಯಾಮ್ ಮುನಿಗಿದಾಗ ದನಕರುಗಳಿಗೆ ಮೇಯಾಕ ಅಂತ ತಿಳ್ಕೊಂಡು ಗೋಮಾಳ ಜಾಗ ಅಂತ ತಿಳ್ಕೊಂಡು 150 ಎಕರೆಯನ್ನು ಕೊಡ್ಬೇಕಂತ ತಿಳ್ಕೊಂಡು ಠರಾವ್ ಪಾಸ್ ಆಗಿತ್ತು. ಇವತ್ತಿಗೂ ಕೂಡ ಎಮ್ಕನ್ಮರಡಿ ಭಾಗದ ರೈತರಿಗೆ ಆ 150 ಎಕರೆ ಮುನಿಗಿಲ್ಲ. 150 ಎಕರೆ ಕೊಟ್ಟಿದ್ರು ಕೂಡ ಅದು ಈ ಹ್ಯಾಂಡ್ಲೂಮ್ ಮತ್ತು ಪವರ್ ಲೂಮ್ ಅನ್ನುವಂತಹ ಈ ಬಟ್ಟೆ ನೇಯುವಂತಹ ಫ್ಯಾಕ್ಟರಿಗಳಿಗೆ ಆ ಜಾಗ ಎಲ್ಲ ನಮ್ಮ ಭಾಗದ ಹೋಗಿದ್ರಿಂದ ರೈತರಿಗೆ ಏನೂ ಕೂಡ ಉತ್ಪನ್ನ ಬಂದಿಲ್ಲ ಅನ್ನುವಂತಹ ಕೊರತೆಯು ಕೂಡ ಎಮ್ಕನ್ಮರಡಿ ಭಾಗದ ರೈತರಿಗೆ ಅನ್ನುವಂತಹ ಒಂದು ಪ್ರಜ್ಞಾ ಮನೋಭಾವವನ್ನ ಇಟ್ಕೊಳ್ಬೇಕು. ನೀರಾವರಿ ಅನ್ನೋದು ನಮ್ಮ ಭಾಗದಲ್ಲಿ ಇಷ್ಟೆಲ್ಲ ಬಂದ್ರು ಕೂಡ ಎಲ್ಲಾ ಕಡೆಗೆ ನೀರಾವರಿ ಆದ್ರೂ ಕೂಡ ಇವತ್ತು ಮುಧೋಳ, ಮಾಲಿಂಗಪುರ ಆ ಭಾಗದಲ್ಲಿ, ವಿಜಾಪುರ ಭಾಗದಲ್ಲಿ ಬೀಳಿಗೆ ತನಕ ನೀರು ಹೋದ್ರು ಕೂಡ ಇವತ್ತು ಹುಕ್ಕೇರಿ ತಾಲೂಕಿನಲ್ಲಿರುವಂತಹ ರೈತರಿಗೆ ನೀರು ಇರ್ಲಿಲ್ಲ ಅಂತಂದ್ರೆ ನಮ್ಮ ಅದೇನಂತ ಚಿಮಣಿ ಕಡೆಗನ ಕತ್ತಿದ್ದಂಗೆ ನಮ್ಮ ತಾಲೂಕಿನಾಗ ಡ್ಯಾಮ್ ಇದ್ರು ಕೂಡ ನಮ್ಮ ತಾಲೂಕಿನ ರೈತರಿಗೆ ನೀರಿಲ್ಲ ಅಂತಂದ್ರೆ ಇದು ಯಾವ ವಿಪರ್ಯಾಸ ಅನ್ನುವಂತಹ ಪ್ರಜ್ಞಾ ಮನೋಭಾವವನ್ನ
ನಾವೆಲ್ಲರೂ ಇಟ್ಕೊಳ್ಬೇಕು. ರಾಜ್ಯ ರೈತ ಸಂಘಟಕರಾದಂತಹ ನಮ್ಮ ಶಶಿಕಾಂತ್ ಗುರೂಜಿ ಅವರು, ಚನ್ನಪ್ಪ ಪೂಜೇರಿ ಅವರು, ನಮ್ಮ ತಾಲೂಕಾ ಸಂಚಾಲಕರೆಲ್ಲರೂ ಕೂಡಿ ಹೋರಾಟವನ್ನ ಮಾಡಿದರೆ ಆ ಹೋರಾಟಕ್ಕೆ ಎಲ್ಲ ತಾಲೂಕಿನ ಪರಮ ಪೂಜ್ಯರ ಬೆನ್ನೆಲುಬು ಮತ್ತು ಎಲ್ಲ ವ್ಯವಸ್ಥೆ ರೀತಿಯಲ್ಲಿ ಇದೆ ಅನ್ನುವ